ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 6 ಹೋಬಳಿಗಳು, 386 ಗ್ರಾಮಗಳು, 2,09,945 ಒಟ್ಟು ಮತಗಟ್ಟೆಗಳು, 240 ಬೂತ್ ಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಇಂದಿನಿಂದ ಜುಲೈ 29ರವರೆಗೆ ತಾಲೂಕು ಮತ್ತು ಹೋಬಳಿ ನೋಡಲ್ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಿದ್ದಾರೆ. ಈ ವಿಶೇಷ ಪರಿಷ್ಕರಣಾ ವೇಳೆ ಸಾರ್ವಜನಿಕರು ಅಗತ್ಯ ದಾಖಲೆಗಳು ಮತ್ತು ಮಾಹಿತಿಯನ್ನು ಒದಗಿಸಿ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ನೋಂದಣಾಧಿಕಾರಿ ವಿಜಯಲಕ್ಷ್ಮಿ ಡಿಆರ್, ಕೃಷಿ ಇಲಾಖೆ ಡಿಡಿ ಡಾಕ್ಟರ್ ಚಂದ್ರಕುಮಾರ್, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬೂತ್ ಮಟ್ಟದ ಅಧಿಕಾರಿಗಳ ಕಾರ್ಯವನ್ನ ಪರಿಶೀಲಿಸಿದರು. ಯಾವುದೇ ಗೊಂದಲ ಅಥವಾ ಲೋಪ ಉಂಟಾಗದಂತೆ ಮನೆ ಮನೆಗೆ ಸಮರ್ಪಕವಾಗಿ ಪರಿಶೀಲನೆ ನಡೆಸಿ ನಿಖರವಾದ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಈ ಕುರಿತು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ರು. ಹಾಗೆ ರೀ. ಓಕೆ. ನೇಮಕ ಮಾಡಿ ಅದೇ ರೀತಿಯಾಗಿ ಅಲ್ಲಿ ಮತದಾರರಿಗೆ ಮಾಹಿತಿಯನ್ನು ನೀಡಲು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ 24 ಗ್ರಾಮ ಪಂಚಾಯಿತಿಯಲ್ಲಿ 23 ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಪಟ್ಟಣ ವ್ಯಾಪ್ತಿಯಲ್ಲಿ 12 ಕೇಂದ್ರಗಳನ್ನು ತೆರೆದು ಮತದಾರರಿಗೆ ಅರಿವನ್ನು ಮೂಡಿಸುವಂಥದ್ದು ಅಥವಾ ಇದ್ರ ಬಗ್ಗೆ ಏನಾದರೂ ತೊಂದರೆ ಇದ್ದಲ್ಲಿ ಅಥವಾ ಗೊಂದಲ ಇದ್ದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಮತದಾರರ ಸಹಾಯವಾಣಿಗಳನ್ನು ಕೇಂದ್ರಗಳನ್ನು ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಹಾಗೂ ನಮ್ಮ ಪಟ್ಟಣ ಪಂಚಾಯತಿ 12 ವಾರ್ಡ್ಗಳಲ್ಲಿ ನಾವು ಮಾಡಿದ್ವಿ. ಅದೇ ರೀತಿಯಾಗಿ ಮತಗಟ್ಟೆ ಅಧಿಕಾರಿಗಳಿಗೆ ಸಮಸ್ಯೆಗಳು ಉಂಟಾದಲ್ಲಿ ಅವ್ರಿಗೆ ಒಂದು ಸಮನ್ವಯ ಸಾಧಿಸೋದಕ್ಕೆ ಮತ್ತು ಅವರಿಗೆ ಸಹಕಾರಿಯಾಗಿ ಹೋಬಳಿ ಹೆಡ್ ಕ್ವಾರ್ಟರ್ ಕಚೇರಿಗಳಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಸೊ ಈ ಮೂಲಕ ಒಂದು ಸಿಸ್ಟಮ್ನ ನಾವು ಒಂದು ಸ್ಥಾಪಿಸಿ ಕೆಳ ಹಂತದಿಂದ ಮೇಲೆ ಬರುವ ಯಾವುದೋ ಒಬ್ಬ ಮತದಾರನು ಕೂಡ ಎಲ್ಲಿ ಬಿಟ್ಟು ಹೋಗಬಾರ್ದು ಅಂತೇಳಿ ನಮ್ಮ ಉದ್ದೇಶದಿಂದ ಅರ್ಹ ಮತದಾರನ ಎಲ್ಲರನ್ನೂ ನಾವು ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅವ್ರಿಗೊಂದು ಅರ್ಜಿಯನ್ನು ಎನ್ಮಿನೇಷನ್ ಫಾರ್ಮ್ ತಗೊಂಡು ಅವ್ರನ್ನ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದಕ್ಕೆ ಅಗತ್ಯ ಕ್ರಮ ವಹಿಸಲಾಗ್ತದೆ. ವೋಟರ್ ಐಡಿ ನಂಬರ್ ಹಾಕಿದ್ರೆ ವೋಟರ್ ಐಡಿ ನಂಬರ್ ಹಾಕ್ಬೋದು, ಅದ್ರ ಜೊತೆಗೆ ಒಂದು ಆಧಾರ್ ಕಾರ್ಡ್ ಆಗಲಿ ಏನು ಸ್ಥಳೀಯ ಪ್ರಾಧಿಕಾರ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಅಂಚೆ ಆಗಿರ್ಬೋದು, ವಿಮೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಅಕೌಂಟ್ ಕೊಡ್ಬೋದು. ಸಕ್ಷಮ ಪ್ರಾಧಿಕಾರದಿಂದ ನೀಡಿದಂಥ ಒಂದು ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಕೊಡ್ಬೋದು, ಪಾಸ್ಪೋರ್ಟ್ ಕೊಡ್ಬೋದು. ಮತ್ತೆ ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಇಂದ ನೀಡಿದಂಥ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ಮಾಸ್ ಕಾರ್ಡ್ ಕೂಡ ಅವಕಾಶ ಇದೆ. ಏನು ಸಕ್ಷಮ ಪ್ರಾಧಿಕಾರದಿಂದ ಏನು ನಿವಾಸಿ ಮತ್ತೆ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅದನ್ನು ಕೂಡ ವಾಸಸ್ಥಳವನ್ನು ಕೊಡೋಕ್ಕೆ ಅವಕಾಶ ಇದೆ. ಈಗ ಅರಣ್ಯ ಹಕ್ಕು ಅಂತೇಳಿ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಅರಣ್ಯ ಹಕ್ಕು ಪ್ರಮಾಣ ಪತ್ರ ಅಂತ
ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ ಹೇಳಿ ಹೇಳಿದ್ರಲ್ಲ ತಾವು ಬುಡಕಟ್ಟು ಜನಾಂಗದವರಿಗೆ ಅದು ಬರುತ್ತೆ. ಆಮೇಲೆ ನೀವು ಸರ್ಕಾರದಿಂದ ನೀಡಿದಂಥ ಹಕ್ಕುಪತ್ರಗಳು ಅಂಥದ್ದನ್ನು ಕೂಡ ಅವಕಾಶ ಇದೆ. ಯಾವುದೇ ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ನಿಯಮದಲ್ಲಿ ಸರ್ಕಾರಿ ಅಧಿಕಾರಿಗಳು